ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ, ಆತ್ಮ ಸ್ವರೂಪನೇ ನಿಮಗೆ ಸ್ತೋತ್ರ. ಮಹೋನ್ನತನೇ, ಉನ್ನತನೇ ನಿಮಗೆ ಸ್ತೋತ್ರ. ಸಿಂಹಾಸನದಲ್ಲಿ ಇರುವವನೇ, ಕುಳಿತಿರುವವನೇ ನಿಮಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ವಾಸಿಸುವವನೇ ನಿಮಗೆ ಸ್ತೋತ್ರ. We praise you, Lord. We praise you, Lord. We praise you, Jesus. We adore your name. We glorify your name. We magnify your name, O Lord. ತಂದೆಯಾದ ದೇವರೇ, ಆರಾಧನೆಯ ಪ್ರಾರಂಭದಿಂದ ಮುಕ್ತಾಯ ತನಕಪ್ಪ ನಿನ್ನ ಪ್ರಸನ್ನತೆಯಿಂದ ನೀನು ತುಂಬಿಸುವುದಕ್ಕಾಗಿ ಸ್ತೋತ್ರ ರಾಜ್ಯ. ಸ್ತೋತ್ರ 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 ಸ್ತೋತ್ರ. We welcome you, Lord. ಆಮೇನ್. ಆತ್ಮ ಸ್ವರೂಪನೇ, ನಮ್ಮ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ಬರಮಾಡುತ್ತೇವಯ್ಯ. ಅಪ್ಪ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ, ಈ ಆರಾಧನೆಯನ್ನು ಅಪ್ಪ ನನ್ನೊಂದಿಗೆ ಸೇರಿ ಆರಾಧಿಸುತ್ತಿರುವ ಪ್ರತಿಯೊಬ್ಬರೊಂದಿಗೂ ಸಹ ನಿನ್ನ ಪ್ರಸನ್ನತೆ ಬಲವಾಗಿ ಇಳಿಯುವಂತೆ ಪ್ರಾರ್ಥಿಸುತ್ತೇನೆ. Hallelujah. Glory, glory, glory. Hallelujah. Victory, victory, victory in the blood of Jesus. Victory in the blood of Jesus. Glorify your name. ಅಪ್ಪ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವೆ ತಂದೆ. ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇವಯ್ಯ. ಅಪ್ಪ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. Jesus, Lamb of God, worthy is your name. Jesus, Lamb of God, worthy is your name. Your name is worthy, O Lord. Your name is worthy to be praised. Hallelujah. You are our strength. Hallelujah. You are our treasure. You are our everything, O Lord. Hallelujah. Jesus, Lamb of God, worthy is your name. Jesus, Lamb of God, worthy is your name. Your name is worthy, O Lord. Worthy is your name. Your name. Worthy, worthy is your name. Hallelujah. 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 We worship you, Lord. We worship you, Lord. We praise you, O Lord. We glorify you, O Master. Thank you, Lord. Thank you, Lord. Hallelujah. Thank you, Lord. Thank you, Jesus. Amen. Praise the Lord. Hallelujah. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ಬುಧವಾರ ಸಂಜೆ
ಮತ್ತೊಮ್ಮೆ ನಾವು ಕರ್ತನನ್ನು ಆರಾಧಿಸುವುದು, ಆತನನ್ನು ಸ್ತುತಿಸುವುದು ನಿಜವಾಗಲೂ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವ ಒಂದು ದೊಡ್ಡ ಭಾಗ್ಯ, ಆಶೀರ್ವಾದ. ಪ್ರಿಯರೇ, ಈ ವಾರದ ಮಧ್ಯದಲ್ಲೂ ಸಹ ಮತ್ತೊಮ್ಮೆ ನಾವು ಕರ್ತನ ನಾಮವನ್ನು ಮಹಿಮೆಪಡಿಸೋಣವೇ. ನನ್ನ ನಾಮದಿಂದ ಒಟ್ಟಾಗಿ ಕೂಡುವ ಎಲ್ಲ ಜಾಗದಲ್ಲೂ ಆತನು ಇದ್ದೇ ಇದ್ದಾನಂತ ಹೇಳಿ ದೇವರ ವಾಕ್ಯ ಹೇಳುತ್ತಿದೆ. ಆತನ ನಾಮದಿಂದ ಒಂದೇ ಮನಸ್ಸಿಂದ ನಾವು ಆರಾಧಿಸುವಾಗ, ಸ್ತುತಿಸುವಾಗ, ಆತನ ವಾಕ್ಯಗಳನ್ನು ಧ್ಯಾನಿಸುವಾಗ ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಾನೆ. ಪವಿತ್ರಾತ್ಮನು ವಾಸಿಸುವಾಗ ಅದ್ಭುತಗಳು ಉಂಟು, ಅತಿಶಯಗಳು ಉಂಟು, ಬಿಡುಗಡೆ ಉಂಟು. ಪ್ರಿಯರೇ, ಹಾಲೆಲೂಯ. ನಾವೆಲ್ಲರೂ ಸಹ ಪ್ರಿಯರೇ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ನನ್ನೊಂದಿಗೆ ಸೇರಿ ಆರಾಧಿಸುವ ಪ್ರತಿಯೊಬ್ಬರನ್ನು ಸಹ ದೇವರು ಆಶೀರ್ವದಿಸಲಿ. ಎಲ್ಲರೂ ಸಹ ಕಣ್ಣನ್ನು ಮುಚ್ಚಿ ಅವನ ಶಿರವನ್ನು ಬಗ್ಗಿಸಿ ಪ್ರಾರ್ಥಿಸಿ. ಪ್ರಿಯರೇ, ಸ್ವಲ್ಪ ಸಮಯ ದೇವರನ್ನು ಸ್ತುತಿಸಿರಿ. ಆತನ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತನಾಗಿದ್ದಾನೆ. ಹಾಲೆಲೂಯ. ಅಪ್ಪ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ಅಪ್ಪ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ಅಪ್ಪ ನಮ್ಮೊಂದಿಗೆ ಮಾತನಾಡುವವನೇ. ಹಾಲೆಲೂಯ. ಅದ್ಭುತ ಕರ್ತನೇ, ಐಶ್ವರ್ಯನೇ, ಕೃಪೆಯಲ್ಲಿ ಐಶ್ವರ್ಯನೇ. ಅಪ್ಪ, ನಿನಗೆ ಸ್ತೋತ್ರ ಉಂಟಾಗಲಿ, ನಿನಗೆ ಸ್ತುತಿ, ನಿನಗೆ ಘನತೆ, ನಿನಗೆ ಮಹಿಮೆ. ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. You are my strength when I am weak. You are the treasure that I see. You are my all in all. Seeking you as the precious one, Lord, I give up to be a fool. You are my all in all. Once again, you are my strength. You are my strength when I am weak. You are the treasure that I see. You are my all in all. Seeking you as a precious jewel, Lord, to give up to be a fool. You are my all in all. Jesus, Jesus, Lamb of God, worthy is your name. Lamb of God, worthy is your name. Yes, Lord. Jesus, your Lamb of God, Lamb, oh Lord, hallelujah. Worthy is your name. Jesus, a Lamb of God. You are worthy to be praised. You're worthy to be worshipped. You're worthy to be lifted. Hallelujah. You're worthy to be praised. Thank you, Lord. Sing hallelujah. Amen. Praise the Lord. Sing praises to His name. Sing praises to His name. Hallelujah. Thank you, Jesus. உம்மை ஆராதிக்கிறோம், உம்மை உயர்த்துகிறோம், உம்மை போற்றுகிறோம், உம்மை மகிமைப்படுத்துகிறோம். Hallelujah. Thank you, Lord. Thank you, Holy Spirit. Thank you, Jesus. Hallelujah. Amen. ಎಲ್ಲರೂ ನಾವು ಕರಗಳನ್ನು ತಟ್ಟಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣವೇ ಪ್ರಿಯರೇ. ಆಮೇನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಆಮೇನ್ ದೇವರನ್ನು ಸ್ತುತಿಸಿ ಆತನನ್ನು ಆರಾಧಿಸೋಣ. ಇನ್ನೊಂದು ಹಾಡನ್ನು ಸಹ ಆಮೇನ್ ಈ ಒಂದು ಸಮಯದಲ್ಲಿ ಎಲ್ಲರೂ ಪ್ರಿಯರೇ ಕರಗಳನ್ನು ತಟ್ಟಿ ಎಲ್ಲರೂ ಪ್ರಿಯರೇ ಹಲ್ಲೆಲೂಯಾ ಸಂತೋಷವಾಗಿ ಆರಾಧನೆ ದೇವನೇ, ಆರಾಧನೆ ಯೇಸುವೆ, ಆರಾಧನೆ ಆವಿಯೇ, ಆರಾಧನೆ ಆರಾಧನೆ ದೇವನೇ, ಆರಾಧನೆ ಯೇಸುವೆ, ಆರಾಧನೆ ಆವಿಯೇ, ಆರಾಧನೆ ಆರಾಧನೆ ದೇವನೇ, ಆರಾಧನೆ ಯೇಸುವೆ,
ஆராதனை ஆவியே ஆராதனை, ஆராதனை தேவனே, ஆராதனை இயேசுவே, ஆராதனை ஆவியே ஆராதனை. ಎಲ್ಲರೂ ಪ್ರಿಯರೇ, நித்தியரே ஆராதனை, சத்தியரே ஆராதனை, நித்தமும் காக்கும் தேவனே, சத்தியமேசு ராஜனே, அவரை நாம் ஆராதிப்போமா? ஹல்லேலூயா. நமக்கு எப்பொழுதும் அவர் நித்தியராக இருக்கிறார். ஆமென். அவர் நமக்கு போதுமானவராக இருக்கிறார். அவரை நாம் ஆராதிப்போமா? நித்தியரே ஆராதனை, சத்தியரே ஆராதனை, நித்தியரே ஆராதனை, சத்தியரே ஆராதனை, நித்தமும் காக்கும் தேவனே, சத்தியமேசு ராஜனே, ஆராதனை ஆராதனை, நித்தமும் காக்கும் தேவனே, சத்தியமேசு ராஜனே, ஆராதனை ஆராதனை. ஆராதனை தேவனே, ஆராதனை இயேசுவே, ஆராதனை ஆவியே ஆராதனை, ஆராதனை தேவனே, ஆராதனை இயேசுவே, ஆராதனை ஆவியே ஆராதனை. உன்னதரே ஆராதனை, உத்தமரே ஆராதனை, உன்னதரே ஆராதனை, உத்தமரே ஆராதனை, உண்மையான தேவனே, உயிருள்ள ராஜனே, ஆராதனை ஆராதனை, உண்மையான தேவனே, உயிருள்ள ராஜனே, ஆராதனை ஆராதனை. ஆராதனை தேவனே, ஆராதனை இயேசுவே, ஆராதனை ஆவியே ஆராதனை, ஆராதனை தேவனே, ஆராதனை இயேசுவே, ஆராதனை ஆவியே ஆராதனை. மதுரமே ஆராதனை, மகத்துவமே ஆராதனை. ஆமென். மகிமையான தேவனே, மாசில்லாத ராஜனே, நாங்கள் ஆராதிக்கிறோம் ஐயா. ஹல்லேலூயா. கர்த்தரை உண்மையோடு ஆராதிப்போமா? முழு உள்ளத்தோடு, முழு பலத்தோடு, ஆவியோடு, உண்மையோடு கர்த்தரை ஆராதிப்போமா? பிரைஸ் தி லார்ட். மதுரமே ஆராதனை, மகத்துவமே ஆராதனை, மதுரமே ஆராதனை, மகத்துவமே ஆராதனை, மகிமையான தேவனே, மாசில்லாத ராஜனே, ஆராதனை ஆராதனை, மகிமையான தேவனே, மாசில்லாத ராஜனே, ஆராதனை ஆராதனை, ஆராதனை தேவனே, ஆராதனை இயேசுவே, ஆராதனை ஆவியே ஆராதனை, ஆராதனை தேவனே, ஆராதனை இயேசுவே, ஆராதனை ஆவியே ஆராதனை, ஆராதனை தேவனே, ஆராதனை இயேசுவே, ஆராதனை ஆவியே ஆராதனை. உம்மை ஆராதிக்கிறோம். ஆராதனை தேவனே, ஆராதனை இயேசுவே, ஆராதனை ஆவியே ஆராதனை. ஹல்லேலூயா. எல்லாரும் கரங்களை தட்டி ஆண்டவருடைய நாமத்தை மகிமைப்படுத்துவோமா? ஆமென். ஆராதனை தேவனே, ஆராதனை இயேசுவே, எங்கள் ஆராதனையின் ஆவியே, உமக்கு நாங்கள் ஆராதிக்கிறோம் ஆண்டவரே. உம்மை நாங்கள் உயர்த்துகிறோம் அப்பா. ஹல்லேலூயா. எங்கள் மதுரமே, எங்கள் மாசில்லாத ராஜனே, அப்பா, அவனுடைய மாசில்லாத அன்பினால் எங்களை இன்மட்டும் எங்களை நீர் காப்பாற்றி கொண்டு வருகிறீரே. ஒவ்வொரு நாள் எங்கள் தேவைகள் எல்லாம் சந்தித்து கொண்டு வருகிறீரே. ஹல்லேலூயா. அப்பா, என் தேவனே, எப்பொழுதும் எங்களுக்கு நீங்கள் போதுமானவராக இருக்கிறபடியால நாங்கள் உயர்த்துகிறோம் ஆண்டவரே. உம்மை உயர்த்துகிறோம், உம்மை உயர்த்துகிறோம், உம்மை மகிமைப்படுத்துகிறோம்.
ஆமென். பிரைஸ் தி லார்ட். அப்பா நேற்றும் இன்றும் என்றும் மாறாதவரே, எங்கள் துதிக்கு ஸ்தோத்திரங்களுக்கு பாத்திரரே. ஹalleluya. உயிருள்ள நாள் வரை உம்மை நாங்கள் ஆராதிப்போம் ஆண்டவரே. அப்பா எங்கள் ஜீவனுள்ள நாளெல்லாம் உம்மை நாங்கள் உயர்த்துவோம் அப்பா, உம்மை நாங்கள் மகிமைப்படுத்துவோம் ஆண்டவரே. ஹalleluya. மதுரமே ஆராதனை, மகத்துவமே ஆராதனை, மதுரமே ஆராதனை, மகத்துவமே ஆராதனை, மகிமையான தேவனே, மசில்லாத ராஜனே, ஆராதனை ஆராதனை. அப்பா எங்கள் மகிமையான தெய்வமே, மசில்லாத ராஜனே, உம்மை நாங்கள் ஆராதிக்கிறோம், உம்மை மகிமைப்படுத்துகிறோம், உம்மை உயர்த்துகிறோம், உமக்கு நன்றி எடுக்கிறோம். ஹalleluya. Thank you Father, thank you Jesus. ಸ್ತೋತ್ರಪ್ಪ, ನನಗೆ ವಂದನೆ ಅಯ್ಯ. ಆಮೆನ್. ಪವಿತ್ರಾತ್ಮನೇ ನಿನಗೆ ವಂದನೆ, ಆತ್ಮ ಸ್ವರೂಪನೇ ನಿಮಗೆ ವಂದನೆ, ಪರಿಶುದ್ಧಾತ್ಮನೇ ನಿಮಗೆ ವಂದನೆ. ಹalleluya, hallelujah, hallelujah. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ನನ್ನ ಪ್ರಿಯ ದೇವರ ಜನರೇ, ಇನ್ನೊಂದು ಹಾಡನ್ನು ಸಹ ಹಾಡಿ ಕರ್ತನ ನಾಮವನ್ನು ನಾವು ಮಹಿಮೆಪಡಿಸೋಣ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನವೂ ನಿನ್ನ ಚಿತ್ತದಂತೆ ನಡೆಸಬೇಕ ಎಂಬ ಹಾಡನ್ನು ಹಾಡಿ ನಾವು ಕರ್ತನ ನಾಮವನ್ನು ನಾವು ಮಹಿಮೆಪಡಿಸೋಣವೇ. ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ಆಮೆನ್. ಹಲ್ಲೆಲೂಯಾ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ? ಕಳಿಸಿಕೊಡಿ ಪವಿತ್ರಾತ್ಮನೇ. ಅಪ್ಪ ನಿನ್ನ ವೇದ ವಚನವನ್ನು ಅರಿತುಕೊಂಡು ಅಪ್ಪ ಗೂಢಾರ್ಥ ಅಪ್ಪ ತಿಳಿಯಲು ನಮಗೆ ಬೆಳಕನ್ನು ನೀಡು ಪವಿತ್ರಾತ್ಮನೇ. ಹಲ್ಲೆಲೂಯಾ. ಪವಿತ್ರಾತ್ಮನೇ, ಪ್ರತಿದಿನವೂ ನಮಗೆ ಸಹಾಯಕನು ನೀನೇ ಆಗಿರುವುದಕ್ಕಾಗಿ ನನಗೆ ಸ್ತೋತ್ರಯ್ಯ. ಈ ದಿನದಲ್ಲಿ ಕೃಪೆಯಾಗಿ ಅಪ್ಪ ಈ ರೀತಿಯಾಗಿ ಮತ್ತೊಮ್ಮೆ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಘನಪಡಿಸುವಂತೆ ನಮ್ಮನ್ನು ಸ್ಥಿರಚಿತವಾಗಿ ನಡೆಸಿ ಬರುತ್ತಿರುವುದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರಗಳೆಂಬುದಾಗಿ ಕರ್ತನ ನಾಮನ ಮಹಿಮೆಪಡಿಸನವೇ. ಪ್ರಿಯರೇ, ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ? ಕಲಿಸಿಕೊಡಿ ಪವಿತ್ರಾತ್ಮನೇ. ಹೇಗೆ ನಾ ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ? ಕಲಿಸಿಕೊಡಿ ಪವಿತ್ರಾತ್ಮನೇ. ವೇದ ವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡಿ ಆತ್ಮನೇ. ವೇದ ವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡಿ ಆತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ,
ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ಹೌದಪ್ಪ, ಚಿಂತೆಯನ್ನು ಮರೆಯಲು ಅಪ್ಪ ಕರ್ತನನ್ನೇ ಸ್ತುತಿಸಲು ಕಳಿಸಿಕೊಡಿ ಪವಿತ್ರಾತ್ಮನೇ. ಉಪಕಾರವ ಸ್ಮರಿಸಲು ಕೃತಜ್ಞತೆ ಮಾಡಲು ತಿಳಿಸಿಕೊಡಿ ಪವಿತ್ರಾತ್ಮನೇ. ಅಪ್ಪ, ಕೃತಜ್ಞತ ಹೃದಯದಿಂದ ನಿನ್ನನ್ನು ಆರಾಧಿಸಲು, ನಿನ್ನ ನಾಮನ ಮಹಿಮೆಪಡಿಸಲು, ಸ್ತುತಿಸಲು ನಮಗೆ ಸಹಾಯ ಮಾಡಯ್ಯ ಆತ್ಮಸ್ವರೂಪನೇ. ಆಮೇನ್. ಬಲವಾಗಿ ನಮ್ಮೊಂದಿಗೆ ನೀನು ಕ್ರಿಯೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಆಮೇನ್. ಪ್ರಿಯ ದೇವರ ಜನರೇ, ಆತ್ಮದಲ್ಲಿ ತುಂಬಲ್ಪಟ್ಟವರಾಗಿ ಕಣ್ಣನ್ನು ಮುಚ್ಚಿ ನನ್ನೊಂದಿಗೆ ಸೇರಿ ನಾವು ಕರ್ತನ ನಾಮನ ಮಹಿಮೆ ಪಡಿಸಲೇ ಹೊಂದಾಣಿಕೆಯಾಗಿ ಒಗ್ಗಟ್ಟಾಗಿ ಚಿಂತೆಯನ್ನು ಮರೆಯಲು ಕರ್ತನನ್ನೇ ಸ್ತುತಿಸಲು ಕಲಿಸಿಕೊಡಿ ಪವಿತ್ರಾತ್ಮನೇ. ಚಿಂತೆಯನ್ನು ಮರೆಯಲು ಕರ್ತನನ್ನೇ ಸ್ತುತಿಸಲು ಕಲಿಸಿಕೊಡಿ ಪವಿತ್ರಾತ್ಮನೇ. ಉಪಕಾರವ ಸ್ಮರಿಸಲು ಕೃತಜ್ಞತೆ ಮಾಡಲು ತಿಳಿಸಿಕೊಡಿ ಪವಿತ್ರಾತ್ಮನೇ. ಉಪಕಾರ ಸ್ಮರಿಸಲು ಕೃತಜ್ಞತೆ ಮಾಡಲು ತಿಳಿಸಿಕೊಡಿ ಪವಿತ್ರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿನ್ ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, 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 ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಎಲ್ಲರೂ ಸೇರಿ ಕರಡನೆತ್ತಿ ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಹಲ್ಲೆಲೂಯಾ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಹಲ್ಲೆಲೂಯಾ. ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪವಿತ್ರಾತ್ಮನೇ, ನಮ್ಮ ಪರಿಶುದ್ಧ ದೇವರಾತ್ಮನೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಿಕ್ಟರಿ ಇನ್ ದ ಬ್ಲಡ್ ಆಫ್ ಜೀಸಸ್. ಆಮೆನ್. ಯೇಸುವೇ, ನಿನ್ನ ರಕ್ತದಿಂದ ಜಯವಾಗಲಿ ಅಯ್ಯ. ಅಪ್ಪ, ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. Hallelujah. Thank you, Lord. Thank you, Lord. Thank you, Jesus. Thank you, Lord. Thank you, Lord. Thank you, Lord. Hallelujah. 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 Victory in the blood of Jesus. Victory in the blood of Jesus. Hallelujah. ಯೇಸುವೇ ಸ್ತೋತ್ರ. ತಂದೆಯಾದ ದೇವರೇ ನಿಮಗೆ ಸ್ತೋತ್ರ. ಆತ್ಮ ಸ್ವರೂಪನೇ ನಿಮಗೆ ಸ್ತೋತ್ರ. ತ್ರಿಯೇಕ ದೇವರೇ ನಿಮಗೆ ಸ್ತೋತ್ರ. ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ. ಯೇಸು ರಾಜ,
ಸ್ತೋತ್ರ ಯೇಸು ರಾಜ, ನಿಮಗೆ ಸ್ತೋತ್ರ ಯೇಸು ರಾಜ. सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए, सिर्फ तेरे लिए यीशु, तेरे लिए मैं हाथ उठाता हूँ। पवित्र आत्मा, पवित्र आत्मा, मुझे ले जाओ यीशु के चरणों में। पवित्र आत्मा, मुझे ले जाओ यीशु के, मुझे ले जाओ यीशु को चरणों में। हालेलुया, ले चल यीशु के चरणों में। पवित्र आत्मा, हमें ಪವಿತ್ರ ಆತ್ಮನೇ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವವನೇ, ಸ್ತುತಿಗಳ ಹೃದಯಗಳಲ್ಲಿ ವಾಸಿಸುವವನೇ, ಸ್ತುತಿಗಳ ತುಟಿಗಳ ಮುಖಾಂತರ ಕ್ರಿಯೆ ಮಾಡುವವನೇ. Glory, 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 glory. In the name of Jesus, in the name of Jesus. Victory, victory, victory in the blood of Jesus. ನಿನ್ನ ನಾಮದಿಂದ ಅಯ್ಯ ನಾವು ಒಟ್ಟಾಗಿ ಕೂಡಿ ಬಿದ್ದೇವಯ್ಯ. ಆಮೇ, ಒಂದೇ ಮನಸ್ಸಿಂದ ನಾವು ಸೇರಿದ್ದೇವೆ ತಂದೆಯೇ. ಈ ಆರಾಧನೆಗೆ ವಿರೋಧವಾಗಿ ನೋಡುವ, ಕ್ರಿಯೆ ಮಾಡುವ, ಮಾತನಾಡುವ, ಯೋಚಿಸುವ ಎಲ್ಲ ದುರಾತ್ಮನ ಕ್ರಿಯೆಗಳನ್ನು, ಎಲ್ಲ ಅಶುದ್ಧಾತ್ಮಗಳನ್ನು ಯೇಸುವಿನ ನಾಮದಿಂದ ನಾವು ಲಯ ಮಾಡುತ್ತೇವೆ ತಂದೆಯೇ. ಎಲ್ಲವೂ ಬಂಧಿಸಲ್ಪಡಲಿ ಅಯ್ಯ, ಎಲ್ಲವೂ ಸೆರೆ ಹಿಡಿದು ಹೋಗಲಿ ತಂದೆಯೇ. ಪವಿತ್ರಾತ್ಮನೇ, ನಿನ್ನ ಆಳ್ವಿಕೆ, ನಿನ್ನ ಬಲದಿಂದ ನೀನು ತುಂಬಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ನಡತೆಯಿಂದ ನೀನು ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಿ ಗಿವ್ ಯು ಪ್ರೈಸ್ ಲಾರ್ಡ್. ಅಪ್ಪ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ ರಾಜ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ಪ್ರಿಯ ದೇವರ ಜನರೇ, ಮತ್ತೊಮ್ಮೆ ಈ ವಾರ ಮಧ್ಯದಲ್ಲಿ ನಿಮ್ಮನ್ನು ನೋಡುವುದು, ಕಾಣುವುದು, ಈ ಬುಧವಾರ ಸಂಜೆ ಕರ್ತನನ್ನು ಆರಾಧಿಸುವುದು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವ ಒಂದು ದೊಡ್ಡ ಭಾಗ್ಯ ಪ್ರಿಯರೇ. ಆಮೇನ್. ಈ ದಿನದಲ್ಲೂ ಸಹ ಹೋದ ನಾವು ನೋಡಿದ ಅದೇ ವಾಕ್ಯದ ಮೂಲ ನಾವು ಹೋಗೋಣ ಪ್ರಿಯರೇ. ವಿಮೋಚನ ಕಾಂಡ 33ನೇ ಅಧ್ಯಾಯ 16ನೇ ವಚನವನ್ನು ನಾವು ಧ್ಯಾನಿಸಿದ್ದೇವೆ. ಆ ವಾಕ್ಯ ಈ ರೀತಿಯಾಗಿ ಹೇಳುತ್ತಿತ್ತು, For how then will it be known that your people and I have found grace in your sight, except you go with us, so we shall be separate, your people and I, from all the people who are upon the face of the earth. ಆಮೇನ್. ನೀನು ಇಲ್ಲದಂಥ ಒಂದು ಪ್ರಯಾಣ, ನೀನು ಇಲ್ಲದಂಥ ಒಂದು ಪ್ರಸನ್ನತೆ ನಮಗೆ ಬೇಡಪ್ಪ. ನಮ್ಮ ಪ್ರಯಾಣದಲ್ಲಿ ನೀನು ಬರಲೇಬೇಕೆಂಬುದಾಗಿ ಮೋಸೆ ತಂದೆಯಾದ ದೇವರೊಂದಿಗೆ ತನಗೋಸ್ಕರ, ಇಸ್ರಾಯೇಲ್ ಜನಗೋಸ್ಕರ ಆತನು ಪ್ರಾರ್ಥಿಸುವುದು, ಆತನು ಮಾತನಾಡುವುದನ್ನು ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಅದೇ ವಾಕ್ಯದಲ್ಲಿ ಸಹ ವಿಮೋಚನ ಕಾಂಡ 13ನೇ ಅಧ್ಯಾಯ 22ನೇ ವಚನವನ್ನು ನೋಡುವಾಗ, He did not take away the pillar of cloud by day or the pillar of fire by night from before the people. ಪ್ರಿಯ ದೇವರ ಜನರೇ, ಆ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, The pillar of the cloud was always in front of the people during the day and the pillar of fire at night. ಆತನು
ಆತನ ಒಂದು ಮೋಡವನ್ನ, ಆ ಒಂದು ಮಹಿಮೆಯಾದ ಒಂದು ಪ್ರಸನ್ನತೆಯನ್ನ ಹಗಲಲ್ಲೂ ರಾತ್ರಿಯಲ್ಲೂ ಯಾವಾಗಲೂ ಆ ಜನರೊಂದಿಗೆ ಸಾಗುವಂತೆ, ಪ್ರಯಾಣಿಸುವಂತೆ ಆತನು ಸಹಾಯ ಮಾಡಿದನೆಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ ಪ್ರಿಯರೇ. ಇಸ್ರಾಯೇಲ್ ಜನರು ಇದನ್ನು ನೋಡುವಾಗ, ಅವರು ಆ ಒಂದು ಕೆಂಪು ಸಮುದ್ರವನ್ನು ದಾಟುವಾಗ, ಅವರು ಅನೇಕ ಪ್ರಾಂತ್ಯಗಳಲ್ಲಿ, ಅನೇಕ ಜಾಗಗಳಲ್ಲಿ ಅವರ ಒಂದು ಪ್ರಯಾಣದಲ್ಲಿ ಅವರು ಹೋಗುವಾಗ ಬರುವಾಗ, ಪ್ರಿಯ ದೇವರ ಜನರೇ, ದೇವರು ಅವರೊಂದಿಗೆ ಆ ಒಂದು ಮೋಡವನ್ನು ಅವರೊಂದಿಗೆ ಪ್ರಯಾಣಿಸುವಂತ ಹಾಗೆ ಬೆಳಕಲ್ಲಿ, ಕತ್ತಲಲ್ಲಿ, ಬಿಸಿಲಲ್ಲಿ, ಮಳೆ ಸಮಯದಲ್ಲಿ, ಎಲ್ಲ ರೀತಿಯಲ್ಲೂ, ಎಲ್ಲ ಜಾಗದಲ್ಲೂ, ಎಲ್ಲ ಪರಿಸ್ಥಿತಿಯಲ್ಲೂ ಸಹ ದೇವರು ಒಂದು ಭದ್ರತೆಯನ್ನು, ಒಂದು ಸೆಕ್ಯೂರಿಟಿಯನ್ನು ಅವರಿಗೆ ಪ್ರಯಾಣವಾಗಿ ಕಾಪಾಡುವಂತೆ, ಎಲ್ಲ ಒಂದು ಪರಿಸ್ಥಿತಿನಲ್ಲೂ ಸಹ ಜೊತೆಗಾರರಾಗಿರುವಂತೆ ಆ ಒಂದು ಮೋಡವನ್ನು ಅವರಿಗೆ ಸಹಾಯವಾಗಿ ಕಳಿಸಿದ್ದನ್ನು ನೋಡುವಾಗ ಬಹಳ ಆಶೀರ್ವಾದವಾಗಿದೆ ಪ್ರಿಯರೇ. ನಾವು ಸಹ ಇವತ್ತು ನಮ್ಮ ಜೀವಿತದಲ್ಲಿ ಅದನ್ನೇ ನಾವು ಎದುರು ನೋಡ್ತಾ ಇದ್ದೇವೆ. ದೇವರು ಆತನು ನಮ್ಮೊಂದಿಗೆ ಪ್ರಯಾಣ ಮಾಡುತ್ತಿದ್ದಾನ. ದೇವರು ಇಲ್ಲದಂಥ ಪ್ರಯಾಣ ಬಹಳ ಕಠಿಣವಾಗಿರುತ್ತದೆ ಪ್ರಿಯರೇ. ದೇವರು ಪ್ರಯಾಣ ಮಾಡುತ್ತಿದ್ದಾನೆ, ಅದಕ್ಕೋಸ್ಕರವೇ ನಾವು ಇವತ್ತು ಜೀವಂತವಾಗಿದ್ದೇವೆ, ನಾವು ನಾಶವಾಗಿಲ್ಲ. ಆಮೆನ್. ಅದಕ್ಕಂತ ಹೇಳಿ ಸತ್ತು ಹೋಗಿರೋರ ಬಗ್ಗೆ ನಾನು ಮಾತನಾಡ್ತಿಲ್ಲ, ಬದುಕಿರೋರ ಬಗ್ಗೆ, ಜೀವಂತವಾಗಿರುವ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಜೀವವುಳ್ಳವರು ನನ್ನನ್ನು ಆರಾಧಿಸುತ್ತಾರೆ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ ದೇವರ ಜನರೇ, ಜೀವವುಳ್ಳವರು ನನ್ನನ್ನು ಆರಾಧನೆ ಮಾಡುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಿದೆ. ಆತನ ಪ್ರಯಾಣ, ಆತನ ದೂತರುಗಳು, ಆತನ ಮಹಿಮೆಯ ಮೋಡ ನಮ್ಮನ್ನು ಹಿಂಬಾಲಿಸುತ್ತದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ, ಯಾವ ಒಂದು ಸಮಸ್ಯೆವಿಲ್ಲ ಪ್ರಿಯರೇ. The pillar of cloud brought 3 things to the Israelites. 3 ವಿಷಯಗಳನ್ನು ಈ ಇಸ್ರಾಯೇಲ್ ಜನರಿಗೆ ಆ ಒಂದು ಮೋಡ, ಆ ಒಂದು ಪಿಲ್ಲರ್, ಆ ಒಂದು ಮೋಡ ತರ್ತಾ ಇದೆ ನೋಡಿ, ಅದನ್ನು ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ, they saw the glory of the Lord in the cloud. ಅವರು ಆ ಮೋಡದೊಂದಿಗೆ ದೇವರ ಮಹಿಮೆಯನ್ನು ಕಂಡ್ರಂತೆ ಪ್ರಿಯರೇ. ಎರಡನೇದಾಗಿ, it led the people of Israel whenever the cloud was taken up from above the tabernacle. After the children of Israel would journey, and in the place where the cloud settled, there the children of Israel would pitch their tents. ನೋಡಿ, ಆ ಮೋಡ ಹೋಗುವಾಗೆಲ್ಲ ಇಸ್ರಾಯೇಲ್ ಜನರು ಹೋಗ್ತಿದ್ರಂತೆ. ಆ ಮೋಡ ನಿಂತ್ಕೊಳ್ಳೋವಾಗ ಇಸ್ರಾಯೇಲ್ ಜನರು ಸಹ ಅದೇ ಜಾಗದಲ್ಲಿ ನಿಂತು ವಿಶ್ರಾಂತಿ ಪಡೆದ್ರಂತೆ. ಅಲ್ಲಿ ಅವರ ಗೂಡಾರಗಳನ್ನು ಸಹ ಹಾಕೊಂಡ್ರಂತೆ ಪ್ರಿಯರೇ. ಅವರು ಮಹಿಮೆಯನ್ನು ಮಾತ್ರ ಅವರು ಕಂಡಿಲ್ಲ, ಅವರು ಆ ಒಂದು ಮೋಡದೊಂದಿಗೆ ಆಶ್ರಯವನ್ನು ಸಹ ಪಡ್ಕೊಂಡಿದ್ದಾರೆ ಎಂಬುದನ್ನು ನಾವು ಮರೆಯಬಾರದು. ಕ್ರಿಸ್ತನಲ್ಲಿ ಪ್ರಿಯ ದೇವರ ಜನರೇ, ಮೊದಲನೇದಾಗಿ ಆ ಒಂದು ಮಹಿಮೆಯಾದ ಮೋಡದ ನಿಮಿತ್ತವಾಗಿ ಅವರು ಮಹಿಮೆಯನ್ನು ಹೊಂದಿಕೊಂಡರು. ಆ ಒಂದು ಮೋಡದ ನಿಮಿತ್ತವಾಗಿ ಅವರು ಆಶ್ರಯವನ್ನು ಸಹ ಹೊಂದಿಕೊಂಡರು. ಮೂರನೇದಾಗಿ ನೋಡುವಾಗ, ದ ಪಿಲ್ಲರ್ ಆಫ್ ಕ್ಲೌಡ್ ವಾಸ್ ಎ ಶೇಡ್ ಇನ್ ದ ಡೇ ಟೈಮ್ ಫ್ರಮ್ ದ ಹೀಟ್ ಫಾರ್ ದ ಪೀಪಲ್. In the Old Testament, they saw the pillar of cloud and followed it, but today we walk with the faith in the Lord. ಮೂರನೇದಾಗಿ ನೋಡುವಾಗ ಅದು ಅವರಿಗೆ ನೆರಳನ್ನು ಕೊಡುವುದಾಗಿತ್ತು ಅಂತ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲೂ ಸಹ ನೆರಳೆಂಬುದು ಬಹಳ ಪ್ರಾಮುಖ್ಯವಾಗಿದೆ, ಮಹಿಮೆ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ, ಆಶ್ರಯ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. ಇಸ್ರಾಯೇಲ್ ಜನರನ್ನ ಅದೇ ರೀತಿಯಾಗಿ ಆ ಮೋಡ ಹೇಗೆ ಅವ್ರನ್ನ ಕರ್ಕೊಂಡು ಅವ್ರನ್ನ ನಡೆಸುತ್ತಾ ಅವರಿಗೆ ಆಶ್ರಯವಾಗಿ ಸುರಕ್ಷಿತವಾಗಿ ಹೇಗೆ ನಡೆಸ್ತಾ ಹೋಗ್ತಿತ್ತೋ, ಅದೇ ರೀತಿಯಾಗಿ ಇಂತಹ ಕಠಿಣವಾದ ದಿನಗಳಲ್ಲಿ ನಮ್ಮನ್ನು ಸಹ ಮಹಿಮೆಯಾದ ದೇವರು, ಆಶ್ರಯ ಕೊಡುವಂಥ ದೇವರು, ಆಮೇನ್, ಪ್ರೈಸ್ ದಿ ಲಾರ್ಡ್, ಆತನ ನೆರಳಲ್ಲಿ ಇರುವಂಥ ಹಾಗೆ ನಮ್ಮನ್ನು ನಡೆಸ್ತಾ ಬರ್ತಿದ್ದಾನಲ್ಲ, ಆತನಿಗೆ ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳುತ್ತಿದ್ದಾನೆ. ಆಮೇಲೆ ಹೆಬ್ರಿಯರು ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 1. ಹೆಬ್ರಿಯರು ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಚನ.
As far as we have this large crowd of witnesses around us, so then let us rid ourselves of everything that gets in the way and of the sin which holds us so tightly, and let us run with determination the race that lies before us. ಪ್ರಿಯ ದೇವರ ಜನರೇ, therefore we also, since we are surrounded by so great cloud of witnesses, let us lay aside every weight and sin which so easily ensnares us, and let us run with endurance the race that is set before us. ನಮಗೆ ಮುಂದೆ ಇಡಲ್ಪಟ್ಟಿರುವ ಆ ಒಂದು ಗುರಿಯನ್ನು ನೋಡಿ, ಆ ಒಂದು ಕೊನೆ ಒಂದು ಕಾರ್ಯವನ್ನು ನೋಡಿ ನಾವು ಹೋಗಬೇಕಾಗಿದೆ ಪ್ರಿಯರೇ. ಮಧ್ಯದಲ್ಲಿ ಬರುವಂಥ ಯಾವುದೇ ಪಾಪವಾಗಿರಲಿ, ಯಾವುದೇ ಕಾರ್ಯವಾಗಿರಲಿ, ಅವುಗಳಿಗೆ ನಾವು ಅಡ್ಡಿ ಬೀಳದೆ, ಅವುಗಳಿಗೆ ನಾವು ಗಮನಿಸದೆ, ಇಂತಹ ಅದ್ಭುತವಾದ ದೇವರು ನಮ್ಮನ್ನು ನಡೆಸ್ತಾ ಬರ್ತಿದ್ದಾನಲ್ಲ, ಆತನು ನಮಗೆ ಬೆಳಕಾಗಿದ್ದಾನಲ್ಲ, ಆತನು ನಮಗೆ ಆಶ್ರಯವಾಗಿದ್ದಾನಲ್ಲ, ಆತನು ನಮಗೆ ನೆರಳಾಗಿಯೂ ಸಹ ಇದ್ದಾನಲ್ಲ, ಆತನನ್ನೇ ನೋಡಿ ನಮ್ಮ ಜೀವಿತವನ್ನು ನಾವು ಪ್ರಯಾಣಿಸುವಾಗ, ನನ್ನ ಪ್ರಿಯ ದೇವರ ಜನರೇ, ಕೊನೆಯವರೆಗೂ ನಿಲ್ಲುವವನು ಆತನು ರಕ್ಷಿಸಲ್ಪಡುತ್ತಾನಂತ ಹೇಳಿ ದೇವರ ವಾಕ್ಯ ಹೇಳುತ್ತಿದೆ. ನಿಶ್ಚಯವಾಗಲೂ ನಾವು ರಕ್ಷಿಸಲ್ಪಡುತ್ತೇವೆ, ಆತನ ಬರವಣಿಗೆಯಲ್ಲಿ ನಾವು ಎತ್ತಲ್ಪಡುತ್ತೇವೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ನೋಡಿ ಪ್ರಿಯರೇ, ವಾಕ್ಯದಲ್ಲಿ ಒಂದೇ ಒಂದು ಭಾಗವನ್ನು ನಾನು ಹೇಳ್ತೇನೆ ನೋಡಿ. ಪೀಕಾಕ್, ಈ ನವಿಲು ಒಂದು ಪಕ್ಷಿ ನೋಡುವಾಗ ಅವರು ಈ ಮೋಡಗಳು ಬರುವಾಗ ತುಂಬ ಸಂತೋಷಪಟ್ಟು ಆ ಒಂದು ರೆಕ್ಕೆಗಳೆಲ್ಲ ಹಂಗೆ ದೊಡ್ಡದಾಗಿ ಹಂಗೆ ತೋರಿಸ್ತಾರಂತ ನೋಡಿ ಪ್ರಿಯರೇ. ಆ ಒಂದು ರೆಕ್ಕೆಗಳೆಲ್ಲ ದೊಡ್ಡದಾಗಿ ಆಗುವಾಗ ಆ ಮೋಡದ ಒಂದು ಮಹಿಮೆ, ಆ ಮೋಡದ ಒಂದು ಆಶ್ರಯ ಅದಕ್ಕೇನೋ ಒಂದು ಸಂತೋಷ, ಒಂದು ಸಮಾಧಾನವನ್ನು ತರ್ತಾ ಇದೆ ಅಂತೆ. ಅದೇ ರೀತಿಯಾಗಿ ಕೋಳಿಗಳು ಸಹ ಅವರು ಬೆಳಕನ್ನು ನೋಡುವಾಗ ತುಂಬ ಸಂತೋಷಪಟ್ಟು ಅವರು ಚಿಗುರಿ ಓಡಾಡುವುದನ್ನು ನಾವು ನೋಡುತ್ತೇವೆ. ಇವತ್ತು ಬೆಳಕನ್ನು ನೋಡುವಂತ ನಾವು ಇವತ್ತು ಅಂತಹ ಮೋಡವನ್ನು, ಮಹಿಮೆಯಾದ ಮೋಡವನ್ನು, ಆಶ್ರಯವಾದ ಮೋಡವನ್ನು, ಆಮೇಲೆ ಸ್ತೋತ್ರ, ನೆರಳಾದ ಮೋಡವನ್ನು ನೋಡುವಂತ ನಾವು ಎಷ್ಟು ಮಟ್ಟಿಗೆ ನಾವು ಸಂತೋಷ ಪಡಬೇಕು ಕರ್ತನಲ್ಲಿ ಇರುವ ನಾವು ಪ್ರಿಯರೇ. ಹಲ್ಲೆಲೂಯಾ. ಕರ್ತನಲ್ಲಿ ಇರುವ ನಾವು ಎಷ್ಟು ಮಟ್ಟಿಗೆ ಸಂತೋಷಪಟ್ಟು ದೇವರ ನಾಮನ ನಾವು ಮಹಿಮೆ ಪಡಬೇಕೆಂಬುದನ್ನು ನಾವು ಸರಿಯಾಗಿ ನಾವು ಪರೀಕ್ಷಿಸಿ ನೋಡಬೇಕಾಗಿದೆ. To us, the pillar of cloud always manifests the Lord's presence. It gives us an immense joy that His presence is going before us. He too has promised us of His presence and says, "My presence will go with you and I will give you rest." ಆಮೇನ್. ಅದೇ ವಿಮೋಚನ ಕಾಂಡ 33ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳುತ್ತಿದೆ, ನನ್ನ ಒಂದು ಪ್ರಸನ್ನತೆ ನಿನ್ನ ಮುಂದೆ ಸಾಗುತ್ತಿದೆ, ನೀನು ವಿಶ್ರಾಂತಿ ಪಡೆದುಕೋ ಎಂಬುದಾಗಿ. ಪ್ರಿಯ ದೇವರ ಜನರೇ, ಆ ಒಂದು ಮೋಡ ಎಂಬು ನೋಡುವಾಗ ಆತನ ಪ್ರಸನ್ನತೆ ನಮ್ಮೊಂದಿಗೆ ಇದೆ ಎಂಬುದನ್ನು ನಾವು ಮರೆಯಬಾರದು. ಆತನ ಪ್ರಸನ್ನತೆಯನ್ನು ಕಂಡಿದ ನಂತರವೇ ಆತನ ಪ್ರಸನ್ನತದ ನೆರಳು, ಆತನ ಪ್ರಸನ್ನತದ ಬೆಳಕು, ಆತನ ಪ್ರಸನ್ನತದ ಒಂದು ಹಲ್ಲೆಲೂಯಾ ಆಶ್ರಯ ನಿಜವಾಗಲೂ ನಮಗೆ ಸಂತೋಷವನ್ನು ತರಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಲೋಕದಲ್ಲಿ ನಮಗೆ ಉಪದ್ರವ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನಂತ ಹೇಳಿ ದೇವರ ವಾಕ್ಯ ಹೇಳುತ್ತಿದೆ. ಜಯಿಸುವಂತ ದೇವರನ್ನು ನಾವು ಆರಾಧನೆ ಮಾಡುತ್ತಿದ್ದೇವೆ. ಆಮೇಲೆ ಜಯಿಸಿದಂಥ ದೇವರನ್ನು ನಾವು ಮಹಿಮೆ ಪಡಿಸ್ತಾ ಇದ್ದೇವೆ. ಆತನು ನಮ್ಮ ಪ್ರಯಾಣದಲ್ಲಿ ಸಾಗುತ್ತಿದ್ದಾನೆ ಎಂಬುದನ್ನು ನಾವು ಒಂದು ಕ್ಷಣವೂ ಒಂದು ಬಾರಿಗೆ ನಾವು ಮರೆಯಬಾರದು ಪ್ರಿಯರೇ. ಹಲ್ಲೆಲೂಯಾ. ದಾವೀದನು ಕೀರ್ತನೆಯಲ್ಲಿ ಈ ರೀತಿಯಾಗಿ ಹೇಳುತ್ತಿದ್ದಾನೆ. ಕೀರ್ತನೆ 16ನೇ ಅಧ್ಯಾಯ 11ನೇ ವಚನದಲ್ಲಿ, when David saw the presence of the Lord, out of joy he danced with all his might. ನೋಡಿ, ದಾವೀದನು ದೇವರ ಪ್ರಸನ್ನತೆಯನ್ನು ಕಂಡಿದ ನಂತರವೇ ಆತನು ಎಷ್ಟು ಎದ್ದು ಕುಣಿದಾಡುತ್ತಾ, ನಲಿದಾಡುತ್ತಾ ಅಲ್ಲಿ ಬಹಳ ಸಂತೋಷವಾಗಿ ಉಲ್ಲಾಸಗೊಳಿಸಿದ್ರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. In your presence is fullness of joy, at your right hand are pleasures forevermore. ನಿನ್ನ ಪ್ರಸನ್ನತೆಯಲ್ಲಿ ತುಂಬಾ ಸಂತೋಷ ಇದೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ಒಂದು ದೊಡ್ಡ ಒಂದು ಸಂತೋಷ, ಸಮಾಧಾನ ಈ ಲೋಕದಲ್ಲಿ ಯಾವುದಿಲ್ಲ ಪ್ರಿಯರೇ. ಅಲ್ಲಿ ಆ ಒಂದು ಮೋಡಗಳು ಇಸ್ರಾಯೇಲ್ ಜನರಿಗೆ ಭದ್ರತೆಯಾಗಿ ಸುರಕ್ಷಿತವಾಗಿ ಪ್ರಯಾಣ ಮಾಡುತ್ತಿದೆ ಎಂಬುದನ್ನು ನಾವು ಮರೆಯಬಾರದು ಪ್ರಿಯರೇ. ಹಲ್ಲೆಲೂಯಾ. ಆ ಮೋಡವನ್ನು ಉಂಟು ಮಾಡಿದ ದೇವರು ಇವತ್ತು ನಮ್ಮೊಂದಿಗೆ ಪ್ರಯಾಣ ಮಾಡುತ್ತಿದ್ದಾನೆ ಎಂಬುದನ್ನು ನೀವು ಮರೆಯಲೇಬಾರದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಜನರೇ, ಇನ್ನೊಂದು ವಾಕ್ಯವನ್ನು ಸಹ ಓದೋಣ. ಅದೇ ವಿಮೋಚನ ಕಾಂಡ ಬರೆದ ಪುಸ್ತಕ 23ನೇ ಅಧ್ಯಾಯ 22ನೇ ವಚನ. ಇಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತಿದೆ,
He did not take away the pillar of fire by night from before the people. ರಾತ್ರಿಯಲ್ಲಿ ಆ ಒಂದು ಬೆಳಕಿನ ಸ್ತಂಭವನ್ನು ಆತನು ನಮ್ಮಿಂದ ದೂರ ತೆಗೆದಿಲ್ಲ ಅಂತ ನೋಡಿ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಅಗ್ನಿ ಸ್ತಂಭವನ್ನ, ಪ್ರೈಸ್ ದಿ ಲಾರ್ಡ್, ಆತನು ಅಲ್ಲಿ ವಾಕ್ಯ ಹೇಳುತ್ತಿದೆ, ಆತನು ಗರ್ಜಿಸುವ ಒಂದು ಅಗ್ನಿಯಾಗಿದ್ದಾನೆ, ಉರಿಯುವಂತ ಬೆಂಕಿಯಾಗಿದ್ದಾನೆ ಎಂಬುದಾಗಿ. ಕೀರ್ತನೆ 91:5-6 ವಚನಗಳು ಓದೋಣ. ಕೀರ್ತನೆ 91:5-6 ವಚನ. The Lord made the night, he made the day, he protects in the night as well as in the day. Thou shalt not be afraid of the terror by night, nor of the arrow that flies by day, nor of the pestilence that walks in darkness, nor of the destruction that lays waste at the noonday. ಹಲ್ಲೆಲೂಯಾ. ಹಗಲಿರಲಿ ರಾತ್ರಿ ಇರಲಿ, ಯಾವ ಬೇಟೆಗಾರನು, ಯಾವ ಮರಣಕರವು, ಯಾವುದು ನಮ್ಮನ್ನು ಅಡ್ಡಿ ಬೀಳುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದರೆ ರಾತ್ರಿಯಲ್ಲಿ ಆತನು ನಮಗೆ ಅಗ್ನಿ ಸ್ತಂಭವಾಗಿ, ಬೆಳಕಾಗಿ, ಒಂದು ಭದ್ರತೆಯೊಳಗಾಗಿ ಆತನು ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಕ್ರಿಸ್ತನಲ್ಲಿ ಪ್ರಿಯ ದೇವರ ಜನರೇ, ಕೀರ್ತನೆ 121:6-4 ವಚನಗಳು ಈ ರೀತಿಯಾಗಿ ಹೇಳುತ್ತಿದೆ. ಕೀರ್ತನೆ 121, The sun shall not strike you by day, nor the moon by night. He shall keep Israel, shall neither slumber nor sleep. ಇಸ್ರಾಯೇಲನ್ನ ಕಾಯುವವನು ಆತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಆಮೇನ್. ಹಗಲಲ್ಲಿ ಸೂರ್ಯನು ನಮಗೆ ಅಡ್ಡಿ ಬೀಳುವುದಕ್ಕೆ ಸಾಧ್ಯವಿಲ್ಲ, ರಾತ್ರಿಯಲ್ಲಿ ಚಂದ್ರನು ನಮ್ಮನ್ನು ಅಡ್ಡಿ ಬೀಳುವುದಕ್ಕೆ ಸಾಧ್ಯವಿಲ್ಲ. ಅವುಗಳನ್ನು ಉಂಟು ಮಾಡಿರುವವನು ನಮ್ಮ ಜೊತೆಗಿದ್ದಾನೆ ಎಂಬುದನ್ನು ಮರೆಯಬಾರದು ಪ್ರಿಯರೇ. ಆಮೇನ್. ಸೂರ್ಯನನ್ನ, ಚಂದ್ರನನ್ನು ನಾವು ಪೂಜಿಸಬಾರದು, ಅವುಗಳನ್ನು ನಾವು ಘನಪಡಿಸಬಾರದು ಪ್ರಿಯರೇ. ಅವಕ್ಕಿಂತ ದೊಡ್ಡವನು, ನಾವು ಆರಾಧಿಸುವಂಥ ದೇವರು, ನಾವು ಸ್ತುತಿಸುವಂಥ ದೇವರು, ನಾವು ಮಹಿಮೆ ಪಡಿಸುವಂಥ ದೇವರು. ಆಮೆನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ, ನಮ್ಮೊಂದಿಗೆ ಕ್ರಿಯೆ ಮಾಡುತ್ತಿದ್ದಾನೆ. The Lord who gave the pillar of cloud to lead the people of Israel in the day ordered for the pillar of fire to lead them at night. It must have been a joyful sight to the Israelites. Amen. ಹಗಲಲ್ಲಿ ಮೇಘಸ್ತಂಭವಾಗಿ ಇದ್ದ ಅವುಗಳಿಗೆ ರಾತ್ರಿಯಲ್ಲೂ ಸಹ ಅಗ್ನಿ ಸ್ತಂಭವಾಗಿ ಇಡುವಂತೆ ಇಸ್ರಾಯೇಲ್ ಜನರಿಗೆ ತಂದೆಯಾದ ದೇವರು ಆಜ್ಞೆಟ್ಟಿದ್ದಾನೆ ಪ್ರಿಯರೇ. ಎಂತಹ ಒಂದು ಮಹಿಮೆಯಾದ ದೊಡ್ಡದಾದ ದೇವರು ನೋಡಿ ಪ್ರಿಯರೇ. ಆಮೆನ್. ತಾಯಿ ತನ್ನ ಮಗುವನ್ನು ಮರೆತರು, ನಾನು ನಿನ್ನನ್ನು ಮರೆಯಲಾರನೆಂಬುದಾಗಿ ದೇವರ ವಾಕ್ಯ ಹೇಳುತ್ತಿದೆ. ಯಾರು ಈ ಲೋಕದಲ್ಲಿ ಆಮೆನ್ ಪ್ರೈಸ್ ದಿ ಲಾರ್ಡ್ 24 ಗಂಟೆ ನಮ್ಮನ್ನ ಗಮನಿಸ್ತಾ ಇರೋದಕ್ಕೆ ಯಾರಿಂದನೂ ಆಗಲ್ಲ ಪ್ರಿಯರೇ. ಶಾಲೆಯಲ್ಲಿ ನಮ್ಮ ಸಮಯಗಳನ್ನ 7-8 ತಾಸು ನಾವು ಕಳೆಯುತ್ತೇವೆ. ಮನೆಯಲ್ಲಿ ಅಥವಾ ಕೆಲಸಗಳಲ್ಲಿ ಎಲ್ಲ ಕಡೆ ಮ್ಯಾಕ್ಸಿಮಮ್ 8 ಅವರ್ಸ್ ಅಂತ ಹೇಳಿ ನಾವು ಕಳೆಯುತ್ತೇವೆ. ಪ್ರಿಯ ದೇವರ ಜನರೇ, 24 ಗಂಟೆ ಆ ತನಸ್ತದಲ್ಲಿ ನಮ್ಮನ್ನು ಚಿತ್ರಿಸಿಟ್ಟು ನೋಡುತ್ತಿರುವ ದೇವರು, ನಾವು ಆರಾಧಿಸುವಂಥ ನಮ್ಮ ದೇವರು ಯೇಸು ಸ್ವಾಮಿ ಮಾತ್ರವೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. One side the pillar of fire kept them warm in the bitter cold wilderness. It also removed the darkness and gave them light. Not only that, it also provided them a great protection. ಮಳೆಗಾಲದಲ್ಲಿ, ಆಮೇನ್, ಬಿಸಿಲಲ್ಲಿ, ಆಮೇನ್, ಚಳಿಗಾಲದಲ್ಲಿ, ಎಲ್ಲ ಸಮಯದಲ್ಲೂ ಸಹ ದೇವರು ಅವರಿಗೆ ಸುರಕ್ಷಿತವಾಗಿ ಇದ್ದನು ಪ್ರಿಯರೇ. ಎಂತಹ ಒಂದು ಸಾಕ್ಷಿ ನೋಡಿ ಪ್ರಿಯರೇ, ಎಂತಹ ಒಂದು ಸಂತೋಷ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ದೇವರ ಜನರೇ, ನಾವು ಅದನ್ನು ಮರೆಯಬಾರದು. ಎಂತಹ ಒಂದು ಬಲವಾದ ಭದ್ರತೆ, ಬಲವಾದ ಒಂದು ಸುರಕ್ಷತೆಯಿಂದ ದೇವರು ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದಾನೆ ಎಂಬುದನ್ನು ಈ ದಿನದಲ್ಲಿ ನಮ್ಮ ಜ್ಞಾಪಕದಲ್ಲಿ ನಾವು ಇಟ್ಟು ನೋಡ್ಕೊಳ್ಳಬೇಕಾಗಿದೆ ಪ್ರಿಯರೇ. ಇನ್ ದ ವಿಲ್ಡರ್ನೆಸ್ ಪ್ರೊಟೆಕ್ಷನ್ ಫ್ರಮ್ ಕ್ರೈಯಿಂಗ್ ವಾವಲ್ಸ್ ಇಸ್ ನೆಸೆಸರಿ. ಪ್ರೊಟೆಕ್ಷನ್ ಫ್ರಮ್ ಡೆಡ್ಲಿ ಸ್ಕಾರ್ಪಿಯನ್ಸ್ ಇಸ್ ನೀಡೆಡ್. Protection from fiery serpents is needed. But when the pillar of fire is surrounding the Israelites, no deadly insects or wild animals could have crossed the boundary and harmed them. Amen. ಬರ ಜಾಗದಲ್ಲಿ ಅನೇಕ ಬಹಳ ವಿಷವಾದ ಪ್ರಾಣಿಗಳಿರ್ತದೆ ಪ್ರಿಯರೇ. ಡೆಸರ್ಟ್ಗಳಲ್ಲಿ ನೋಡುವಾಗ ವಿಷವಾದ ಪ್ರಾಣಿಗಳಿರ್ತದೆ, ರೆಪ್ಟೈಲ್ಸ್. ಪ್ರಿಯ ದೇವರ ಜನರೇ, ಅಗ್ನಿಸ್ತಂಭ, ಉರಿಯುವ ಬೆಂಕಿ ನಮ್ಮ ಸುತ್ತಲಿರುವಾಗ ಯಾವುದು ಅಷ್ಟು ಈಸಿಯಾಗಿ ಬರೋಕ್ಕೆ ಚಾನ್ಸ್ ಇಲ್ಲ ನೋಡಿ.
ಯಾವುದು ನಮ್ಮನ್ನು ಅಡ್ಡಿ ಬೀಳೋದಕ್ಕೆ ಚಾನ್ಸ್ ಇಲ್ಲ ನೋಡಿ ಪ್ರಿಯರೇ. ಅಲ್ಲಿ ಈ ರೀತಿಯಾಗಿ ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನ ಹೇಳುತ್ತಿದೆ, He is the one who baptizes us with the Holy Spirit and also with the fire. Amen. Dear children of God, if you are under the refuge of the Lord, He will not only keep you under the fortress of His blood, but also will be the wall of fire around you. ಆಮೇನ್. ಆತನ ರಕ್ತದಿಂದ ನಮ್ಮನ್ನು ಶುದ್ಧಿ ಮಾಡಿದ ಮಾತ್ರವಲ್ಲ ಪ್ರಿಯರೇ, ಆತನು ನಮಗೆ ಒಂದು ಪ್ರಕಾಶವಾದ ಒಂದು ಬೆಂಕಿಯಾಗಿ, ಒಂದು ಬೆಂಕಿಯ ಗೋಡೆಯಾಗಿ ನಮಗೆ ಇದ್ದಾನೆ ನೋಡಿ. ಆತನು ಅಲ್ಲಿ ನಮಗೆ ಪವಿತ್ರಾತ್ಮದಿಂದ ಅಲ್ಲಿ ಆತನು ದೀಕ್ಷಾಸ್ಥಾನ ಕೊಡುವುದು ಮಾತ್ರವಲ್ಲ, ಆ ಪವಿತ್ರಾತ್ಮ ಜೊತೆಗೆ ಬೆಂಕಿ ಅಗ್ನಿಯಿಂದ ನಮ್ಮನ್ನು ಅಭಿಷೇಕಿಸುತ್ತಾನೆ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತಿದೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನದಲ್ಲಿ ನೋಡುವಾಗ, ಐ ಕೇಮ್ ಟು ಸೆಂಡ್ ಫೈರ್ ಆನ್ ದಿ ಅರ್ತ್ ಅಂಡ್ ಹೌ ಐ ವಿಶ್ ಇಟ್ ವಿಲ್ ಆಲ್ರೆಡಿ kindled. ದಿಸ್ ಇಸ್ ಹಿಸ್ ಡಿಸೈರ್. ಆತನು ಭೂಮಿಯ ಮೇಲೆ ಆತನ ಬೆಂಕಿಯನ್ನು, ಆತನ ಅಗ್ನಿಯನ್ನು ಹಾಕಲು ಆತನು ಬಂದಿದ್ದಾನೆಂಬುದಾಗಿ. ಆಮೇನ್. ಅಗ್ನಿ ಅಭಿಷೇಕವನ್ನು ನಾವು ಹೊಂದಿಕೊಂಡಿದ್ದೇವೆ ಪ್ರಿಯರೇ. ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಪ್ರಿಯ ದೇವರ ಜನರೇ, ಟು ಮೇಕ್ ದ ಜರ್ನಿ ಟು ಕಾನಾನ್ a pleasant one as well as giving protection, just like the pillar of cloud, the pillar of fire is following us, hence we can gladly proceed with this journey. ನೋಡಿ, ಕಾನಾನ್ ದೇಶಕ್ಕೆ ಪ್ರವೇಶ ಮಾಡುವುದಕ್ಕಾಗಿ ಎಷ್ಟೊಂದು ಒಂದು ಭದ್ರತೆಯಿಂದ ದೇವರು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ, ಇವತ್ತು ಆ ಪರಲೋಕಕ್ಕೆ ಹೋಗುವಾಗ ಪರಲೋಕಕ್ಕೆ ಹೋಗೋದಕ್ಕೋಸ್ಕರ ನಮ್ಮನ್ನು ಸಹ ದೇವರು ಎಷ್ಟು ಮಟ್ಟಿಗೆ ಆತನ ಕಾಪಾಡಿ ಬರ್ತಿದ್ದಾನೆ ನೋಡಿ ಪ್ರಿಯರೇ. ಪ್ರತಿದಿನ ನಮ್ಮ ಅಗತ್ಯಗಳನ್ನು ಆತನು ಹೇಗೆಲ್ಲ ಪೂರೈಸ್ತಾ ಬರ್ತಾ ಇದ್ದಾನೆ ಸ್ವಲ್ಪ ಯೋಚಿಸಿ ನೋಡಿ. ಒಂದಲ್ಲ ಒಂದಿನ ಆ ರಾಜ್ಯಕ್ಕೆ, ಆ ಕಾಣದಿರುವ ಆ ಪರಲೋಕ ರಾಜ್ಯವನ್ನು ನಾವು ಕಾಣಲಿಕ್ಕಿದ್ದೇವೆ. ನನ್ನ ಪ್ರಿಯ ದೇವರ ಜನರೇ, ದೇವರು ನಮ್ಮ ಜೊತೆಗೆ ಪ್ರಯಾಣ ಮಾಡಬೇಕಾಗಿದೆ. ಮನುಷ್ಯನಲ್ಲ, ನಮ್ಮ ಸಂಪಾದನೆಯಲ್ಲ, ನಮ್ಮಲ್ಲಿ ಇರುವ ಬೇರೆ ನಮ್ಮ ಕಾರು ಅಥವಾ ವಾಹನಗಳೆಲ್ಲ ಪ್ರಿಯರೇ, ಎಲ್ಲವೂ ನಾಶಕ್ಕೆ, ಮೋಸಕ್ಕೆ ಒಳಗಾಗುವಂಥದ್ದಾಗಿ ಮುಕ್ತಿಗೊಳಗಾಗುತ್ತದೆ ನಮಗೆ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ದೇವರ ಜನರೇ, ಯೇಸನ ಬರೆದ ಪುಸ್ತಕ 35ನೇ ಅಧ್ಯಾಯ 8ನೇ ವಚನ ಈ ರೀತಿಯಾಗಿ ಹೇಳುತ್ತಿದೆ, There will be a highway there called the road of holiness. No sinner will ever travel that road. No fools will mislead those who follow it. ಪಾಪಿಗಳು ಆ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ನೋಡಿ ಪ್ರಿಯರೇ. No fools will mislead those who follow it. ಅದರಲ್ಲಿ ಪ್ರಯಾಣ ಮಾಡುವವರಿಗೆ ವಿರೋಧವಾಗಿ ಯಾರು ಇರುವುದಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂತಂದ್ರೆ ಅದರಲ್ಲಿ ನಡೆಯುವವನು, ಅದರಲ್ಲಿ ನಾಯಕತ್ವವನ್ನು ಹೊಂದಿಕೊಂಡಿರುವವನು ಸರ್ವಶಕ್ತನಾದ ದೇವರು. ನಮ್ಮನ್ನು ನಡೆಸುವಂತನು ಆತನಾಗಿದ್ದಾನೆ. Hallelujah. When you pass through the waters, I will be with you, and through the rivers they shall not overflow you. When you walk through the fire, you shall not be burned, nor shall the flames scorch you. ಯೆಶಾಯನ ಬರೆದ ಪುಸ್ತಕ 43ನೇ ಅಧ್ಯಾಯ 2ನೇ ವಚನವನ್ನು ನೋಡಿ ಪ್ರಿಯರೇ. ಆಮೆನ್. ಎಲ್ಲ ಸಮಯದಲ್ಲೂ ಆತನು ನಮ್ಮೊಂದಿಗಿದ್ದಾನೆ. ಉರಿಯುವ ಬೆಂಕಿಯ ಸಮಯದಲ್ಲಿ, ಆಮೇನ್, ಅಲೆಗಳು ಜಲಗಳು ಬರುವಂಥ ಸಮಯದಲ್ಲಿ, ಬರಜಾಗದಲ್ಲಿ, ಆಮೇಲೆ ಹಸುವಲ್ಲಿ, ಆಮೇಲೆ ದುಃಖದಲ್ಲಿ, ವೇದನೆಯಲ್ಲಿ, ಕಣ್ಣೀರಲ್ಲಿ, ಎಲ್ಲ ಪರಿಸ್ಥಿತಿಯಲ್ಲೂ ಸಹ ನಮಗೆ ಸಂತೈಸುವಂತನು ನಮ್ಮ ದೇವರು ನಮ್ಮೊಂದಿಗೆ ಪ್ರಯಾಣ ಮಾಡುತ್ತಿರುವಾಗ ನಮಗೆ ಯಾವ ಕೊರತೆ ಇಲ್ಲ ನೋಡಿ ಪ್ರಿಯರೇ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ದೇವರ ಜನರೇ, ಈ ಕಠಿಣವಾದ ದಿನದಲ್ಲಿ ಎಂತಹ ಸ್ತುತಿ, ಎಂತಹ ಸ್ತೋತ್ರವನ್ನ ನಮ್ಮೊಂದಿಗೆ ಪ್ರಯಾಣ ಮಾಡುತ್ತಿರುವ ದೇವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಆಗ್ಲೂ ಸಹ ಇಸ್ರಾಯೇಲ್ ಜನರು ಎಷ್ಟೋ ಗುಣಗೊಳಿಸ್ತಿದ್ರು, ಅಯ್ಯೋ ದೇವರೇ, ಏನು ಇಂಥ ಊಟ, ಏನು ಹೀಗಿದೆ, ಏನಾಗಿದೆ ಎಂಬುದಾಗಿ. ಪ್ರಿಯ ದೇವರ ಜನರೇ, ಅಂತಹ ಒಂದು ಗುಣಾದಿಶ್ಯದಿಂದ ನಾವಿಲ್ಲದೆ ದೇವರು ಕೃಪೆಯಾಗಿ ನಮ್ಮನ್ನು ಇದುವರೆಗೂ ಸಹ ಕಾಪಾಡಿ ಬಂದಿದ್ದಾನೆ. ಇನ್ನೂ ಸಹ ಆತನು ಕಾಪಾಡಲು, ನಮ್ಮನ್ನು ನಡೆಸಲು ಆತನು ಶಕ್ತನಾಗಿದ್ದಾನೆ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ದೇವರ ಜನರೇ, ಮೊದಲನೇದಾಗಿ ನೋಡುವಾಗ ಆತನು ಮೋಡದೊಂದಿಗೆ ಇಸ್ರಾಯೇಲ್ ಜನರನ್ನು ನಡೆಸ್ತಾ ಬಂದನು. ಎರಡನೇದಾಗಿ ನೋಡುವಾಗ ಆತನು ಅಗ್ನಿಯಿಂದಲೂ ಸಹ ಇಸ್ರಾಯೇಲ್ ಜನರನ್ನು ನಡೆಸ್ತಾ ಬಂದನು. ಹಗಲೊತ್ತು ಮೇಘಸ್ತಂಭವಾಗಿ, ರಾತ್ರಿಯೊತ್ತು ಅಗ್ನಿಸ್ತಂಭವಾಗಿ
ಆತನು ನಮ್ಮೊಂದಿಗೆ ಪ್ರಯಾಣಿಸಿ ಆತನು ನಡೆಸಿ ಬಂದಿದ್ದಾನೆ ಪ್ರಿಯರೇ. ಆಮೆನ್, ಹಾಲೆಲೂಯ. ನಾವೆಲ್ಲರೂ ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸೋಣ, ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್. ದೇವರಿಗೆ ಸ್ತುತಿಗಳನ್ನು ಸಲ್ಲಿಸೋಣ. ಹಾಲೆಲೂಯ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ದೇವರ ಜನರೇ, ಹಾಲೆಲೂಯ. ಆತನು ನೆನ್ನೆ ಇಂದು ಎಂದೆಂದಿಗೂ ಮಾರ್ಪಡದಂಥ ದೇವರು. ಆಮೆನ್, ಪ್ರೈಸ್ ದಿ ಲಾರ್ಡ್. ಈ ದಿನದಲ್ಲಿ ನಮ್ಮೊಂದಿಗೆ ಆತನು ವಾಸ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕರ್ತನನ್ನು ಆರಾಧಿಸಿರಿ ಪ್ರಿಯರೇ. ಕರ್ತನ ನಾಮವನ್ನು ಸ್ತುತಿಸಿರಿ ಪ್ರಿಯರೇ. ಕರ್ತನ ನಾಮವನ್ನು ಕೀರ್ತಿಸಿರಿ ಪ್ರಿಯರೇ. Glory to God. We give you praise, O Lord. Hallelujah. ಅಪ್ಪ, ನಮ್ಮ ಪ್ರಯಾಣದಲ್ಲಿ ಒಂದು ಮೇಘ ಸ್ತಂಭವಾಗಿ, ಒಂದು ಅಗ್ನಿ ಸ್ತಂಭವಾಗಿ ನಿನ್ನ ಪ್ರಯಾಣ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸಮಯದಲ್ಲೂ, ಎಲ್ಲ ವೇಳೆಯಲ್ಲೂ ಅಪ್ಪ ದೇವರೇ, ನಮಗೆ ಜೊತೆಗಾರನಾಗಿದ್ದವನೇ, ಆಮೇಲೆ ನಿನಗೆ ಸ್ತೋತ್ರ ಎಂಬುದಾಗಿ. Praise the Lord, praise the Lord, praise the Lord. Thank you, Lord. Hallelujah. Praise Jesus. Glory to God. Victory in the blood of Jesus. Victory in the blood of Jesus. Glory, 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 glory. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಯೇಸುವೇ ನಿನ್ನನ್ನೇ ಸ್ತುತಿಪೇ, ರಕ್ಷಕ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ, ಎಲ್ಲ ವೇಳೆಯಲ್ಲೂ ಸ್ತುತಿಪೇ. ಯೇಸುವೇ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ, ಎಲ್ಲ ಸಮಯದಲ್ಲೂ ಸ್ತುತಿಪೇ. Hallelujah. Praise the Lord, praise the Lord, praise the Lord, praise the Lord. Victory in the blood of Jesus, victory in the blood of Jesus. ಆತ್ಮಸ್ವರೂಪನೇ ನಿಮಗೆ ಸ್ತೋತ್ರ, ಪವಿತ್ರಾತ್ಮನೇ ನಿಮಗೆ ಸ್ತೋತ್ರ, ನೀತಿವಂತನೇ ನಿಮಗೆ ಸ್ತೋತ್ರ. ಅಪ್ಪ, ಯಾವಾಗಲೂ ನಮಗೆ ಅಪ್ಪ ಒಂದು ಅಗ್ನಿ ಸ್ತಂಭವಾಗಿ, ಒಂದು ಮೇಘ ಸ್ತಂಭವಾಗಿ ನಮ್ಮೊಂದಿಗೆ ನೀನು ಪ್ರಯಾಣ ಮಾಡುತ್ತಿರುವುದಕ್ಕಾಗಿ ನನಗೆ ಸ್ತೋತ್ರ 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 ಸ್ತೋತ್ರ. ಅಪ್ಪ, ಈ ದಿನದಲ್ಲಿ ಕೃಪೆಯಾಗಿ ಈ ರೀತಿಯಾಗಿ ಮತ್ತೊಮ್ಮೆ ನಿಮ್ಮನ್ನು ಆರಾಧಿಸಿ ಸ್ತುತಿಸುವಂತೆ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ನಮ್ಮೊಂದಿಗೆ ನೀನು ಸಹಾಯ ಮಾಡುವುದಕ್ಕಾಗಿ, ಕೃಪೆ ತೋರಿಸುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ್ಯ. ಈ ಒಂದು ಕಾರ್ಯಕ್ರಮವನ್ನು ಅಪ್ಪ ವೀಕ್ಷಿಸುವ ಪ್ರತಿಯೊಬ್ಬರನ್ನು ಸಹ ಆಶೀರ್ವದಿಸು. ಪವಿತ್ರಾತ್ಮನೇ, ಅವರೊಂದಿಗೆ ನೀನು ಮಾತನಾಡು, ನೀನು ಕ್ರಿಯೆ ಮಾಡಯ್ಯ. ಅಪ್ಪ, ನಮ್ಮ ತಪ್ಪು ತಂಟೆಗಳು ಏನೇ ಇದ್ರೂ ಸಹ ಇನ್ನೊಂದು ಆವೃತ್ತಿ ನೀನು ಕ್ಷಮಿಸಿ ಮರೆತು ಅಪ್ಪ ನಮ್ಮೊಂದಿಗೆ ನೀನು ಪ್ರಯಾಣ ಮಾಡುತ್ತಿರುವುದಕ್ಕಾಗಿ ಅಪ್ಪ, ಅನೇಕ ಭದ್ರತೆಯಿಂದ ನಮ್ಮನ್ನು ಸುರಕ್ಷಿತವಾಗಿ ಅಪ್ಪ ನಮ್ಮ ಜೀವಮಾನ ಕಾಲವೆಲ್ಲ ನೀನು ನಡೆಸಿ ಬರುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ್ಯ. ಹಾಲೆಲೂಯ. ಅಪ್ಪ, ಪ್ರತಿಯೊಬ್ಬರನ್ನು ಸಹ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇನೆ ತಂದೆಗೆ. ಬೇಕಾಗಿರುವ ಎಲ್ಲ ಆರ್ಥಿಕ ವಸ್ತುಗಳ ಆರೋಗ್ಯದ ಅಗತ್ಯಗಳನ್ನು ಪೂರೈಸಿರಿ. ಆಮೇಲೆ ಸ್ತೋತ್ರ ರಾಜ್ಯನೇ. ಯಾವ ಬಲಹೀನತೆ ಯಾರನ್ನು ಅಡ್ಡಿ ಬೀಳದಯ್ಯ. ನಿನ್ನನ್ನು ನೋಡುವ ಪ್ರತಿಯೊಬ್ಬರು ಸಹ ಪ್ರಕಾಶಿಸುವಂತೆ ನೀನು ಸಹಾಯ ಮಾಡಯ್ಯ. ಯಾರು ನಾಚಿಕೆ ಪಟ್ಟು ಹೋಗದೆ ಅಪ್ಪ ಸ್ತೋತ್ರ ರಾಜ್ಯನೇ, ಪ್ರತಿಯೊಬ್ಬರು ನಿನಗಾಗಿ ಸಾಕ್ಷಿಯಾಗಿ ಜೀವಿಸಲು ಅಪ್ಪ ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಪ್ರಕಾಶಿಸಲು ನೀನು ಸಹಾಯ ಮಾಡಯ್ಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಕೊಟ್ಟಿರುವ ಈ ಒಂದು ಸಮಯಕ್ಕಾಗಿ ಸ್ತೋತ್ರ. ಈ ದಿನ ಪೂರ್ತಿ ನಮ್ಮನ್ನು ಕಾದು ನಡೆಸಿ ಬಂದಿದೆಯಲ್ಲ ಅಪ್ಪ, ಇವತ್ತು ರಾತ್ರಿ ಕೂಡ ಒಳ್ಳೆ ನಿದ್ರೆಯನ್ನು ಕೊಡು, ದರ್ಶನಗಳನ್ನು ಕಾಣಲು ಸಹಾಯ ಮಾಡು. ಮುಂಜಾನೆ ಎದ್ದು ನೀನು ಆರಾಧಿಸುವಂತೆ, ಸ್ತುತಿಸುವಂತೆ, ಹುಡುಕುವಂತೆ ನೀನು ಸಹಾಯ ಮಾಡು ತಂದೆಯೇ. Glory to God, glory to God, glory to God. Victory in the blood of Jesus. Appa, thank you Lord, thank you Lord. ವಂದನೆ 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 ಪವಿತ್ರಾತ್ಮನೇ. ಆಮೇಲೆ ಸ್ತೋತ್ರ. ಎಲ್ಲ ಚಿಕ್ಕ ಮಕ್ಕಳಿಗಾಗಿ, ಯವ್ವನಸ್ಥರಿಗಾಗಿ, ಪ್ರತಿಯೊಬ್ಬರು ಹಿರಿಯರಿಗಾಗಿ ಎಲ್ಲರಿಗೂ ಸಹ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ.
ಕಣ್ಣೀರಿಂದ ದುಃಖದಿಂದ ಮುಳುಗೋಗಿರುವ ಅಪ್ಪ, ಕುಟುಂಬಗಳಲ್ಲಿ ವೇದನೆಯನ್ನು ಅನುಭವಿಸುತ್ತಿರುವ ಹಾಲೆಲೂಯ ಗಂಡನನ್ನ, ಹೆಂಡತಿಯನ್ನ, ಮಕ್ಕಳನ್ನ, ಸಹೋದರ ಸಹೋದರಿಯನ್ನ, ಕುಟುಂಬದವರನ್ನ ಅಪ್ಪ, ಸಭಾ ಪಾಲಕರನ್ನ, ವಿಶ್ವಾಸಿಗಳನ್ನ ಅಪ್ಪ ಕಳ್ಕೊಂಡಿರುವ ಪ್ರತಿಯೊಬ್ಬರಿಗೂ ಸಹ ನೀನೇ ಆಶ್ರಯ, ನೀನೇ ಅವರಿಗೆ ಬೆಳಕು ಅಪ್ಪ. ಸ್ತೋತ್ರ ರಾಜನೇ, ನೀನೇ ಅವರಿಗೆ ನೆರಳಾಗಿರುವುದಕ್ಕಾಗಿ ಸ್ತೋತ್ರ ತಂದೆಯೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ ಪ್ರತಿಯೊಬ್ಬರಿಗೂ ಸಹ ನೀನು ಭದ್ರತೆಯಾಗಿ ನಡೆಸಿ ಬರುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ನಾಮ ಮಾತ್ರ ಮಹಿಮೆಯೊಂದಲಿ ಅತಿ ಬೇಗನೆ ಬರುವ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯ ದೇವರ ಜನರೇ, ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು ಆಲ್. Hallelujah. Amen.